ಕರಿ ಅಪ್ಪನ್ ಕರಿ ಹೇಳು ಹೇಳು ಅಪ್ಪನ್ ಹೇಳು. ಅಪ್ಪ ಆಫೀಸಿಗೆ ಹೋಗ್ತಾ ಇದ್ದೆ ತಾನೆ, ನಾವು ಬೇಗ ರೆಡಿ ಆಗ್ಬಿಡ್ತೀವಿ. ಅವನದವೇ ನಮ್ಮನ್ನು ಬಿಟ್ಟು ಹೋಗ್ಬಿಡ್ತೀಯಾ? ನಂಗೆ ಆಫೀಸಿಗೆ ಲೇಟ್ ಆಗುತ್ತೆ, ದುಡ್ಡು ಕೊಡ್ತೀನಿ, ಆಟೋದಲ್ಲಿ ಹೋಗಿ ನೀವಿಬ್ರು. ಬಾಯ್. ಸರಿ ಆಯ್ತು, ಚೆಕ್ ಮಾಡ್ತೀನಿ ತಡಿ ಎಷ್ಟಾಗತ್ತೆ ಅಂತ ನೋಡೋಣ. 5 ಕಿಲೋಮೀಟ್ರಿಗೆ ಓಕೆ 130 ರೂಪಾಯಿ ಆಗುತ್ತೆ. 150 ಕೊಟ್ಟಿಯಾನೆ. 20 ರೂಪಾಯಿಲಿ ನಾವೇನಾದ್ರು ಚಾಕ್ಲೇಟ್ ತಿನ್ಕೊಂಡ್ಬಂದ್ಬಿಡೋಣ ಬರ್ತಾ. ಏನಾಯ್ತಮ್ಮ? ಕಂದ ಅವಾಗ 130 ರೂಪಾಯಿ ತೋರಿಸ್ತಿತ್ತಲ್ಲ, ಈಗ ನೋಡಿದ್ರೆ 180 ತೋರಿಸ್ತಾ ಇದೆ. ಕೊಟ್ಟಿರೋದು 150 ರೂಪಾಯಿ, 180 ರೂಪಾಯಿ ತೋರಿಸ್ತಿದೆ. ಈಗ ಏನ್ ಮಾಡ್ಲಿ ನಾನು? ಹಾ, ಅವತ್ತು ನಗರ ಮೀಟರ್ ಅಂತ ಹೇಳಿದ್ರು, ಅದನ್ನ ಚೆಕ್ ಮಾಡ್ತೀನಿ. ಆಟೋ ಬಂತು ನೋಡು. ಎಲ್ಲ ಬೇಕು ಮೇಡಮ್? ಜಯನಗರ್ ಸರ್. ಎಷ್ಟಾಗ್ಬೋದು? ಮೀಟರ್ ಹಾಕ್ತೀನಿ ಮೇಡಮ್. ಮೀಟರ್ ಏನು ಚಾರ್ಜ್ ಬೀಳುತ್ತೆ ಅಷ್ಟು ಕೊಡಿ ಸಾಕು. ಈ ತರ ಕೇಳಕ್ಕೆ ಎಷ್ಟು ಖುಷಿ ಆಗುತ್ತೆ. ನಾನಂತೂ ಬ್ಯಾಂಗ್ಳೂರಲ್ಲಿ ಎಲ್ಲಿಂದ ಎಲ್ಲಿಗೆ ಓಡಾಡೋದಾದ್ರೂ ಆಟೋನೇ ಬಳಸೋದು. 2 ಕಿಲೋಮೀಟರ್ಗೆ 50 ಕೊಟ್ಟಿದ್ದು ಇದೆ, 5 ಕಿಲೋಮೀಟರ್ಗೆ 150 ಕೊಟ್ಟಿದ್ದು. ಆದ್ರೆ ನಗರ ಮೀಟರ್ ಆಪ್ ನ ಬಳಸೋದ್ರಿಂದ ಮೀಟರ್ ಎಷ್ಟಾಗುತ್ತೋ ಅಷ್ಟು ಕೊಟ್ರೆ ಆಯ್ತು. ಈ ಆಪ್ ನಿಮ್ಗೆ ಪ್ಲೇ ಸ್ಟೋರ್ ಅಲ್ಲಿ ಸಿಗತ್ತೆ. ಈ ಆಪ್ ನ ಯೂಸ್ ಮಾಡೋದು ಕೂಡ ಬೇರೆ ಆಪ್ ಯೂಸ್ ಮಾಡಿದಷ್ಟೇ ಈಸಿ. ನಾನ್ ಹೋಗಿದ್ದ 5 ಕಿಲೋಮೀಟರ್ಗೆ ನಾನೆಷ್ಟು ಕೊಟ್ಟೆ ಗೊತ್ತಾ? ಬರೀ 75 ರೂಪಾಯಿ. ಥ್ಯಾಂಕ್ಸ್ ಟು ನಗರ ಮೀಟರ್ ಆಟೋ.